ಸಕ್ಕರೆನಾಡು ಮಂಡ್ಯದಲ್ಲೂ ಕೂಡ ಬೆಳಗ್ಗೆಯಿಂದಲೇ ಬಂದ್ ಇದೆ. ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಮಂಡ್ಯ ನಗರ. ವರ್ತಕರು, ಆಟೋ ಚಾಲಕರು ಸೇರಿ ಹಲವರು ಬೆಂಬಲ ಕೊಟ್ಟಿದ್ದಾರೆ ಈ ಬಂದ್ಗೆ. ಕರ್ನಾಟಕ ಬಂದ್ಗೆ ಒಂದೊಂದು ಕಡೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಸಂಪೂರ್ಣ ಬೆಂಬಲ ಕಾಣ್ತಾ ಇದೆ. ಸಂಪೂರ್ಣವಾಗಿ ಮಂಡ್ಯ ನಗರ ಸ್ತಬ್ಧ ಆಗ್ಬಿಟ್ಟಿದೆ. ವರ್ತಕರು, ಆಟೋ ಚಾಲಕರು ಸೇರಿ ಹಲವರು ಇವತ್ತಿನ ಈ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಹಸಿರು ಮತ್ತು ಒಣ ಹುಲ್ಲನ್ನು ಹೊತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ, ಆಕ್ರೋಶ ಎಲ್ಲ ಕೇಳಿ ಬರ್ತಾ ಇದೆ. ಮಂಡ್ಯದ ವಿವಿಧೆಡೆ ಪೊಲೀಸ್ ಬಂದೋಬಸ್ತ್ ಇದೆ. ಅಂಗಡಿ ಮುಂಗಟ್ಟುಗಳು ಕೂಡ ವಿಶೇಷವಾಗಿ ಬಂದಾಗಿದೆ. ಮಂಡ್ಯದಲ್ಲಿ ಈಗ 7 ಗಂಟೆ 42 ನಿಮಿಷ ಹೆಚ್ಚು ಕಡಿಮೆ 7:42 ಹೊತ್ತಿಗೆ ಅಂಗಡಿ ಮುಂಗಟ್ಟುಗಳು ಹೀಗಿವೆ. ಮುಂದೆ ಓಪನ್ ಆಗುತ್ತಾ ಅಥವಾ ಕಂಪ್ಲೀಟ್ ಆಗಿ ಬಂದಾಗೇ ಉಳಿಯುತ್ತಾ, ಇವೆಲ್ಲದಕ್ಕೆ ಟೈಮ್ ಉತ್ತರ ಕೊಡಬೇಕು. ಬಟ್ ಸದ್ಯಕ್ಕಂತೂ ಮಂಡ್ಯ ನಗರ ಕಂಪ್ಯಾರಿಟಿವ್ಲಿ ಇಡೀ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರೆ ಮಂಡ್ಯ ನಗರ ಸದ್ಯಕ್ಕೆ ಕಂಪ್ಲೀಟಾಗಿ ಸ್ತಬ್ಧ ಆಗಿರುವಂಥ ಜಾಗಗಳಲ್ಲಿ ಒಂದು. ಬಾಲಕೃಷ್ಣ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ಮಂಡ್ಯದಲ್ಲಿ ಚೆನ್ನಾಗಿದೆ ಬಂದ್ಗೆ ಬೆಂಬಲ ಅಂತ ಮಾಹಿತಿಗಳಿವೆ. ಹೇಗಿದೆ ಮಂಡ್ಯದ ಬಂದ್ನ ವ್ಯವಸ್ಥೆ? ಯಾವ ರೀತಿ ಪೊಲೀಸರು, ಯಾವ ರೀತಿ ಪ್ರತಿಭಟನೆ, ಏನೇನು ನಡೀತಾ ಇದೆ ಮಂಡ್ಯದಲ್ಲಿ? ಹೌದು ಪ್ರಣೋತ್, ಏನಂದ್ರೆ ಬೆಳಗ್ಗೆಯಿಂದನೂ ಕೂಡ ಅಂಗಡಿ ಮುಂಗಟ್ಟುಗಳೆಲ್ಲ ಒಂದು ಸ್ವಯಂ ಪ್ರೇರಿತರಾಗಿ ಬಾಗಿಲು ಮುಚ್ಚಿ ಒಂಥರ ಬಂದ್ಗೆ ಯಶಸ್ವಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಬೆಳಿಗ್ಗೆನೆ ಏನು ಅಂಗಡಿ ಮುಂಗಟ್ಟುಗಳು ತೆಗಿತಿದ್ವು ಅಂದ್ರೆ ಟೀ ಕ್ಯಾಂಟೀನ್ಗಳಾಗ್ಬೋದು ಮತ್ತೆ ಬೇರೆ ಬೇರೆ ಅಂಗಡಿಗಳಾಗ್ಬೋದು ಏನ್ ತೆಗಿತಿದ್ವೋ ಅದು ಇಲ್ಲಿವರೆಗೂ ಕೂಡ ತೆಗ್ದಿಲ್ಲ. ಯಾಕೆಂದ್ರೆ ಕನ್ನಡ ಪರ ಸಂಘಟನೆಗಳು ಇಲ್ಲಿವರೆಗೂ ಕೂಡ ಏನು ಬಂದ್ಗೆ ಬೆಂಬಲ ಕೊಡಿ ಅಂತ ಮನವಿ ಮಾಡಿತ್ತು. ಆ ಮನವಿಗೆ ಸ್ಪಂದಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಇಡೀ ಮಂಡ್ಯ ನಗರ ಬಂದ್ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಂಪೂರ್ಣ ಸ್ತಬ್ಧವಾಗಿದೆ. ಈಗಾಗಲೇ ಏನು ವಿವಿಧ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟಗಳು ಕೂಡ ನಡೆಸ್ತಾ ಇದೆ. ಅಂದ್ರೆ ಏನು ಹಸಿರು ಹುಲ್ಲು, ಒಣ ಹುಲ್ಲನ್ನ ಹೊತ್ತು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಈಗಾಗಲೇ ಪ್ರೊಟೆಸ್ಟ್ ಮಾಡ್ದಂತಂದು, ಮತ್ತೆ ಅದಲ್ಲದೆ ಏನು ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಅಲ್ಲಲ್ಲಿ ಅಂದ್ರೆ ಎಲ್ಲೆಲ್ಲಿ ಮೈನ್ ವೃತ್ತಗಳಿದೆ, ಅಂಗಡಿ ಮುಂಗಟ್ಟುಗಳಿವೆ, ಅಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ಕೂಡ ಶಾಂತಿಯುತವಾಗಿ ಬಂದು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಅದಲ್ಲದೆ 9 ಗಂಟೆ ಮೇಲೆ ಬೈಕ್ ರ್ಯಾಲಿಗಳನ್ನು ಕೂಡ ನಡೆಸಲಾಗುತ್ತೆ. ಮತ್ತೆ ಘೋಷಣೆಗಳನ್ನು ಕೂಡ ಕೂಗಲಾಗುತ್ತೆ. ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಒಂದು ಮನವಿ ಮಾಡಿತ್ತು ಎಲ್ಲರಲ್ಲೂ ಕೂಡ, ವರ್ತಕರಲ್ಲಿ, ಆಟೋ ಚಾಲಕರು, ಮಾಲೀಕರಲ್ಲಿ ಎಲ್ಲರಲ್ಲೂ ಕೂಡ ಒಂದು ಮನವಿ ಮಾಡಿತ್ತು. ಆ ಮನವಿಗೆ ಎಲ್ಲರೂ ಸ್ಪಂದಿಸಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಣೋದ್. ರೈಟ್, ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ಸೊ ಒಟ್ಟೆ ಮಂಡ್ಯದ ಕತೆ ಹೀಗಿದೆ. ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿವೆ. ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ಜೋರಾಗಿದೆ. 9 ಗಂಟೆ ನಂತರ ಬೈಕ್ ರ್ಯಾಲಿ ಮತ್ತೊಂದು ಮಗದೊಂದು ಮುಖಾಂತರ ಈ ಬಂದನ್ನು ಯಶಸ್ವಿಗೊಳಿಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ಮಂಡ್ಯದಲ್ಲಂತೂ ಸಿದ್ಧತೆಯನ್ನು ಮಾಡಿಕೊಂಡಿವೆ. ಆ್ಯಸ್ ಕಂಪೇರ್ ಈವರೆಗೆ ಕಂಪೇರ್ ಮಾಡಿದ ಲೆಕ್ಕಾಚಾರದಲ್ಲಿ ಮಂಡ್ಯದ ಬಂದ್ ಅದಕ್ಕೆ ಬಂದಿರುವಂಥ ಬೆಂಬಲ ಭಾಳ ಚೆನ್ನಾಗಿದೆ, ವ್ಯಾಪಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಟೋಟಲ್ ಆಗಿ ಮಂಡ್ಯ ಕಂಪ್ಲೀಟ್ಲಿ ಸ್ತಬ್ಧ, ಅಂಗಡಿ ಮುಂಗಟ್ಟುಗಳು ಸ್ತಬ್ಧ ಆಗಿವೆ. ಆಟೋ ಚಾಲಕರು ಕೂಡ ತಮ್ಮ ಬೆಂಬಲವನ್ನು ಈ ಬಂದ್ಗೆ ಘೋಷಿಸಿದ್ದಾರೆ. ಅದ್ರ ಜೊತೆಗೆ ಬಸ್ಗಳ ಸಂಚಾರ ಕೂಡ ಬಹಳ ವಿರಳವಾಗಿ ಕಾಣ್ತಾ ಇದೆ. ಸೊ ಒಟ್ಟಾರೆ ಮಂಡ್ಯ ಈ ಬಂದ್ಗೆ ಒಂದೊಳ್ಳೆ ರೆಸ್ಪಾನ್ಸನ್ನು ಪಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅಂಗಡಿ ಮುಂಗಟ್ಟುಗಳು ಆಸ್ ಆಫ್ ನೌ ಕ್ಲೋಸ್ ಇದೆ. ನಾಗಲೇ ಹೇಳಿದಾಗ ಇನ್ನೂ ಸಮಯ 7 ಗಂಟೆ 44 ನಿಮಿಷ. ಹಲವು ಅಂಗಡಿಗಳು 8-8:30 ನಂತರ ಓಪನ್ ಆಗುವವು ಕೂಡ ಇದ್ದಾವೆ. ಸೊ 8-8:30 ನಂತರ ಓಪನ್ ಆಗುತ್ತಾ ಕಾದು ನೋಡಬೇಕು. ಈಗಂತೂ ಅಂಗಡಿಗಳು ಮುಚ್ಚಿವೆ. ವಾಹನಗಳ ಸಂಚಾರ ಕೂಡ ಭಾಳ ವಿರಳ. ನಾರ್ಮಲ್ ಜನ ಓಡಾಟಕ್ಕೆ ಬೈಕು, ಕಾರ್ಗಳು ರಸ್ತೆಗಿಳಿದಿವೆ. ಆದರೆ ಬಸ್ಗಳು ಭಾಳ ವಿರಳವಾಗಿ ಕಾಣ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಕೆಲವು ಆಟೋಗಳು ಇವೆ, ಕೆಲವು ಆಟೋಗಳು ಓಡಾಡ್ತಾ ಇವೆ. ಮತ್ತು ಅಗತ್ಯ ವಸ್ತುಗಳು ಅಂತಂದಾಗ ಹಾಲು, ಮತ್ತೊಂದು ಮಗದೊಂದು ಇವೆಲ್ಲ ಬೇಕಾಗತ್ತೆ. ಅದೆಲ್ಲ ರನ್ ಇದೆ ಮತ್ತು ಅದು ಯಾವುದಕ್ಕೂ ಯಾರು ಕೂಡ ಅಡ್ಡಿಪಡಿಸೋ ಹಾಗಿಲ್ಲ. ಸೊ ಮಂಡ್ಯದ ಕತೆ ಹೀಗಾದರೆ ಕಲಬುರಗಿಯಲ್ಲಿ ಹೇಗಿದೆ? ಕರ್ನಾಟಕ ಬಂದ್ಗೆ ಕಲಬುರಗಿಯಲ್ಲಿ ಬೆಂಬಲ ಸಿಕ್ಕಿಲ್ಲ. ಎಲ್ಲ ಕಡೆ ಕನ್ನಡ ಪರ ಸಂಘಟನೆಗಳಾದರೂ ಬಂದ್ಗೆ ಬೆಂಬಲ ಕೊಟ್ಟಿದ್ರೆ ಕಲಬುರಗಿಯಲ್ಲಿ ಕನ್ನಡ ಪರ ಸಂಘಟನೆಗಳದ್ದು ಬೆಂಬಲ ಇಲ್ಲ. ಬಸ್ಸು, ಆಟೋ ರೆಗ್ಯುಲರ್ ಇದೆ, ನಾರ್ಮಲ್ ಆಗಿ ಓಡಾಡ್ತಾ ಇವೆ, ಎಂದಿನಂತಿದೆ. ಎಲ್ಲೂ ಪ್ರತಿಭಟನೆಗಳು ಕಾಣ್ತಾ ಇಲ್ಲ. ಅಂಗಡಿಗಳು ಕೂಡ ಅಷ್ಟೇನು ಬಂದಾದಂಗೆ ಕಾಣ್ತಾ ಇಲ್ಲ. ಸೊ ಟೋಟಲ್ ಆಗಿ ಕನ್ನಡ ಪರ ಸಂಘಟನೆಗಳಿಂದಲೇ ಇಲ್ಲೊಂದು ಬೆಂಬಲ ಸಿಕ್ಕಿಲ್ಲ ಅಂತಂದಾಗ ಆಟೋಮ್ಯಾಟಿಕ್ಲಿ ಕನ್ನಡ ಪರ ಸಂಘಟನೆಗಳೇ ಇಲ್ಲೂ ಮುಂದುವರೆದು ಹೋಗಿಲ್ಲ ಅಂತಂದರೆ ಸಾರ್ವಜನಿಕರೇನು ಹೋಗಲ್ಲ. ಅವ್ರ ಕಡೆಯಿಂದ, ಕನ್ನಡ ಪರ ಸಂಘಟನೆಯವರ ಕಡೆಯಿಂದ ಬೆಂಬಲ ಸಿಕ್ಕಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಆಗಿದೆ. ಕಲಬುರಗಿಯ ಭಾಗದಲ್ಲಿ ಯಾವುದೇ ಬಸ್ ಓಡಾಟ ಏನು ಕಡಿಮೆ ಇದೆ, ಜನ ಬಂದು ಅಂತ ಅನ್ನಿಸುವಂಥ ವಾತಾವರಣ ಎಲ್ಲೂ ಕಾಣಿಸ್ತಾ ಇಲ್ಲ.
ಇನ್ನು ಬೆಂಗಳೂರಿಗೆ ಹೊಂದಿಕೊಂಡೇ ಇರುವಂತಹ ಚಿಕ್ಕಬಳ್ಳಾಪುರದಲ್ಲಿ ಬೆಳಿಗ್ಗೆ ಪ್ರತಿಭಟನೆ ಆರಂಭ ಆಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೀತಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳ ರಸ್ತೆಗಿಳಿದಿವೆ. ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ಅನ್ನು ಆರಂಭ ಮಾಡಿವೆ. ಎಂಇಎಸ್ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸೇನೆ ಕರವೇ ಶಿವರಾಮೇಗೌಡರ ಬಣದ ಪ್ರೊಟೆಸ್ಟ್ ನಡೀತಿದೆ. ಬಂದ್ಗೆ ಸಾರ್ವಜನಿಕರು ಸಹಕಾರ ಕೊಡಿ ಅನ್ನೋ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಯೋಜನೆ ಜಾರಿಯಾಗಲಿ ಜಾರಿಯಾಗಲಿ. ಸಂಘಟನೆಗೆ ಹೇಳಿ ಧಿಕ್ಕಾರ, ಶಿವಸೇನೆ ಪುಂಡಾಟಿಗಳಿಗೆ ಹೇಳಿ ಧಿಕ್ಕಾರ, ಕನ್ನಡಿಗರ ಪೆಟ್ರೋಲ್ ಇದೆ ಹೇಳಿ ಧಿಕ್ಕಾರ, ಯೋಜನೆ ಜಾರಿಯಾಗಲಿ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಎಂದಿನಂತೆ ಜನಜೀವನ ಇದೆ. ಆಟೋ, ಕೆಎಸ್ಆರ್ಟಿಸಿ ಬಸ್ ಸೇರಿ ವಾಹನಗಳ ಸಂಚಾರ ರೆಗ್ಯುಲರ್ ಆಗಿ ಕಾಣ್ತಾ ಇದೆ. ರಾಮನಗರದಲ್ಲಿ ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಆಗಿ ನಡೀತಾ ಇದೆ. ಕೆಎಸ್ಆರ್ಟಿಸಿ ಬಸ್ ಸೇರಿ ವಾಹನಗಳ ಸಂಚಾರವೂ ಕೂಡ ಬಹಳ ರೆಗ್ಯುಲರ್ ಆಗಿದೆ. ಹಲವು ಕನ್ನಡ ಪರ ಸಂಘಟನೆಗಳ ಬೆಂಬಲವನ್ನು ಕೊಟ್ಟಿವೆ. ಕೆಲವೇ ಕ್ಷಣಗಳಲ್ಲಿ ಪ್ರೊಟೆಸ್ಟ್ ಕೂಡ ಆರಂಭ ಆಗುತ್ತೆ. ಬಟ್ ಆ ನಡುವೆ ಈಗಾಗಲೇ ಪೊಲೀಸರ ಬಂದೋಬಸ್ತ್ನ ಬಗ್ಗೆ ಪೊಲೀಸರು ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆಯನ್ನು ಕೊಡ್ತಿದ್ದಾರೆ ರಾಮನಗರದಲ್ಲಿ. ಬಟ್ ರೆಗ್ಯುಲರ್ ಆಗಿ ಜನಜೀವನ ಇದೆ. ಬಸ್ಗಳು ಓಡಾಡ್ತಾ ಇವೆ, ವಾಹನಗಳು ಓಡಾಡ್ತಾ ಇದೆ, ಜನರು ಕೆಲಸಕ್ಕೆ ಹೋಗೋರು ಹೋಗ್ತಿದ್ದಾರೆ. ಎಲ್ಲ ರೆಗ್ಯುಲರ್ ಆಗಿರೋದ್ರಿಂದ ಬಂದ್ಗೆ ಅಂಥದ್ದೇನು ಬೆಂಬಲ ಸಿಕ್ಕಂಗೆ ಕಾಣ್ತಾ ಇಲ್ಲ. ರಾಮನಗರದ ಐಜೂರು ವೃತ್ತದಲ್ಲಿ ಪೊಲೀಸ್ ನಿಯೋಜನೆ ಮಾಡಿದ್ದಾರೆ, ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ. ಕರ್ನಾಟಕ ಬಂದ್ಗೆ ಕೋಲಾರದಲ್ಲೂ ಕೂಡ ಬೆಂಬಲ ಸಿಕ್ಕಿಲ್ಲ. ಎಂದಿನಂತೆ ಬಸ್ ಸಂಚಾರಗಳಿವೆ, ಆಟೋಗಳು ರಸ್ತೆಗಿಳಿದಿವೆ, ವಾಣಿಜ್ಯ ವಹಿವಾಟು ರೆಗ್ಯುಲರ್ ಆಗಿದೆ. ಕೋಲಾರದಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಅಂತಹ ಬೆಂಬಲ ಸಿಗ್ತಾ ಇಲ್ಲ. ಬಸ್ಗಳು ರಸ್ತೆಯಲ್ಲಿವೆ, ಆಟೋಗಳು ಕೂಡ ರೆಗ್ಯುಲರ್ ಆಗಿ ಬಂದಿವೆ. ವ್ಯಾಪಾರ ವಹಿವಾಟು, ವಾಣಿಜ್ಯ ಚಟುವಟಿಕೆ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿ ಶುರುವಾಗಿದೆ. ಅಂದರೆ ಬೆಳಗ್ಗೆ 7 ಗಂಟೆಗೆಲ್ಲ ಎಲ್ಲ ಕ್ಲೋಸ್ ಅನ್ನೋಕ್ಕಾಗಲ್ಲ. ರೆಗ್ಯುಲರ್ ಕೆಲವರು 7 ಗಂಟೆವರೆಗೂ ಏನೂ ಓಪನ್ನೇ ಮಾಡಲ್ಲ. ಸೊ 7-8 ಗಂಟೆಯ ನಂತರವೇ ಬಹುತೇಕ ಎಲ್ಲ ವಹಿವಾಟುಗಳು ಆರಂಭ ಆಗೋದು. ಹಾಗಾಗಿ ಕೋಲಾರ ನಗರದ ದೃಶ್ಯಗಳನ್ನು ಗಮನಿಸಿದ್ರೆ ಬಸ್ ಓಡಾಟ ತುಂಬ ರೆಗ್ಯುಲರ್ ಆಗಿದೆ. ಅದ್ರ ಜೊತೆಗೆ ಜನ ಓಡಾಟವೂ ಕೂಡ ರೆಗ್ಯುಲರ್ ಆಗಿದೆ. ಆಟೋಗಳು ಕೂಡ ರೆಗ್ಯುಲರ್ ಆಗಿ ರಸ್ತೆ ಮೇಲೆ ಓಡಾಡ್ತಿವೆ. ಬಂದು ಅನ್ನೋದಕ್ಕೆ ಪೂರಕವಾದಂಥ ಯಾವುದೇ ದೃಶ್ಯಗಳು ನಿಮಗಿಲ್ಲಿ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಕೋಲಾರದ ಬಸ್ ನಿಲ್ದಾಣ ಇದು. ಜಿಲ್ಲಾ ಕೇಂದ್ರದ ಪ್ರಮುಖ ಬಸ್ ನಿಲ್ದಾಣದಲ್ಲೇ ಎಲ್ಲ ಬಸ್ಗಳು ಓಡಾಟ ಇವೆ. ಮೈಸೂರಿನಲ್ಲಿ ಈಗಾಗಲೇ ಪ್ರತಿಭಟನೆ ನಡೀತಾ ಇತ್ತು. ಅಲ್ಲಿನ ಮಾಹಿತಿಯನ್ನು ನಿಮಗೆ ಕೊಟ್ವಿ. ಈಗ ಪ್ರತಿಭಟನೆ ಮಾಡ್ತಾ ಇದ್ದಂಥ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಐ ಥಿಂಕ್ ಈ ಬಾರಿಯ ಕರ್ನಾಟಕ ಬಂದ್ನ ಮೊದಲ ಅರೆಸ್ಟ್ ಇದು ಮೈಸೂರಿನಲ್ಲಾಗಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರುಗಳನ್ನ ಖಾಕಿ ವಶಕ್ಕೆ ಪಡ್ಕೊಂಡಿದೆ. ಪ್ರತಿಭಟನೆಗೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಮೈಸೂರಿನಲ್ಲಿ ಪ್ರತಿಭಟನಾಕಾರರು ಪ್ರೊಟೆಸ್ಟ್ ಬೆಳಗಿಂದ ಮಾಡ್ತಾ ಇದ್ರು. ಆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇರುವಂತಹ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಇದು ಲೈವ್ ವಿಜುವಲ್ಸ್ ಮೈಸೂರಿನಿಂದ.
ಮೈಸೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಮೈಸೂರಿನಲ್ಲಿ ಬೆಳಿಗ್ಗೆ ಮೈಸೂರು ಬಸ್ ನಿಲ್ದಾಣದ ಹೊರಭಾಗದಲ್ಲಿ ಕನ್ನಡ ಪರ ಸಂಘಟನೆಗಳ ಜಮಾವಣೆ ಆಗಿತ್ತು. ಪ್ರತಿಭಟನೆ ನಿಧಾನವಾಗಿ ಆರಂಭ ಆಗಿತ್ತು. ಸ್ವಲ್ಪ ಪ್ರತಿಭಟನೆ ಹಂತ ಒಂದು ಸ್ವಲ್ಪ ತೀವ್ರತೆಯನ್ನು ಪಡಿತಾ ಇದ್ದಂಗೆ ಪೊಲೀಸರು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಯಾವುದೋ ಸ್ಥಳದಲ್ಲಿ ಇರಿಸಿದ್ದಾರೆ. ಸದ್ಯಕ್ಕೆ ಪ್ರತಿಭಟನೆಗೆ ಅವಕಾಶ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಅಹಿತಕರವಾಗಿ ಅಥವಾ ಯಾರಿಗೂ ಬಂದ್ಗೆ ಸಂಬಂಧಪಟ್ಟಂತೆ ಗಲಾಟೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಈಗಾಗಲೇ ಪೊಲೀಸರ ಸೂಚನೆ ಇತ್ತು. ಆ ನಡುವೆನೂ ಪ್ರತಿಭಟನೆ ನಡೆಸ್ತಾ ಇದ್ದಂಥ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಾಹನದಲ್ಲಿ ಅವರನ್ನು ಎಲ್ಲ ಒಂದು ಕಡೆ ಕರ್ಕೊಂಡು ಹೊರಟಿದ್ದಾರೆ. ಸೊ ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಹತ್ತಿಕ್ತಿದ್ದಾರೆ. ಬಂದ್ಗೆ ಅವಕಾಶ ಕೊಟ್ಟಿಲ್ಲ, ಬೆಂಬಲ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ತಮ್ಮ ಘೋಷಣೆಗಳನ್ನು ಮೊಳಗಿಸ್ತಾ ಇದ್ದಾರೆ. ಆದರೆ ಇದು ಕೇವಲ ಮೈಸೂರಿನ ಒಂದು ಭಾಗದ ದೃಶ್ಯ. ಆಸ್ ಆಫ್ ನೌ ಈಗ ಬಂದ್ಗೆ ಅರೆಸ್ಟ್ ಆಗಿರುವಂಥ ಮೊಟ್ಟ ಮೊದಲ ದೃಶ್ಯಗಳು ಮೈಸೂರಿನಿಂದ ನಮ್ಗೆ ಕಾಣೋದಕ್ಕೆ ಸಿಗ್ತಾ ಇದೆ.